ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಸೊ ನೀವು ಅಥವಾ ನಿಮ್ಮ ಮನೆಯವರು ವೃದ್ಧಾಪ್ಯ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಅಥವಾ ಅಂಗವಿಕಲರ ಪಿಂಚಣಿ ಆಗಿರ್ಬೋದು, ಅಥವಾ ಯಾವುದೇ ಸಾಮಾಜಿಕ ಭದ್ರತೆ ಅಡಿಯಲ್ಲಿ ಪಿಂಚಣಿಯನ್ನ ಪಡಿತಾ ಇದ್ರೆ ಸೊ ಇವತ್ತಿನ ಈ ಒಂದು ಮಾಹಿತಿ ನಿಮ್ಗೆ ತುಂಬಾ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಯಾಕೆ ಅಂದ್ರೆ ನೋಡಿ, ಈಗ ರಾಜ್ಯ ಸರ್ಕಾರ ಸಾವಿರ ಅಲ್ಲ, ಲಕ್ಷ ಅಲ್ಲ, 16 ಲಕ್ಷಕ್ಕೂ ಹೆಚ್ಚು ಜನರ ಪಿಂಚಣಿಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಸೊ ಇದರಲ್ಲಿ 91,000ಕ್ಕೂ ಹೆಚ್ಚು ಪಿಂಚಣಿದಾರರ ಹಣವನ್ನ ತಕ್ಷಣವೇ ಸ್ಟಾಪ್ ಮಾಡೋದಕ್ಕೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಹಾಗಾದ್ರೆ ಯಾಕೆ ತಕ್ಷಣವೇ ಸ್ಟಾಪ್ ಮಾಡೋದಕ್ಕೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ? ಯಾರಿಗೆ ಭಯಪಡುವಂತ ಅವಶ್ಯಕತೆ ಇಲ್ಲ. ಯಾರ ಪಿಂಚಣಿ ಪರ್ಮನೆಂಟ್ ಆಗಿ ರದ್ದಾಗುತ್ತೆ. ಸೊ ಎಲ್ಲವನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಮತ್ತೆ ನಿಮ್ಗೇನಾದ್ರೂ ಪಿಂಚಣಿ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ಸರ್ಕಾರ ತಿಳಿಸಿದೆ. ಅದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಮತ್ತೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ ಅಂತ ಅನ್ಸಿದ್ರೆ ಒಂದು ಲೈಕ್ ಅನ್ನ ಕೊಡಿ, ಶೇರ್ ಮಾಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಟಾಪಿಕ್ ಕಡೆ ಬರೋಣ. ಇಲ್ಲಿ ಮೊದಲನೇದಾಗಿ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡೋದು ಏನಂದ್ರೆ, ಇದು ಎಲ್ಲಾ ಪಿಂಚಣಿದಾರರ ಪಿಂಚಣಿಯನ್ನ ರದ್ದು ಮಾಡಿರುವಂತಹ ಸುದ್ದಿ ಅಲ್ಲ. ರಾಜ್ಯ ಸರ್ಕಾರ ಪರಿಶೀಲನೆಯನ್ನ ನಡೆಸಿತು. ಆ ಒಂದು ಪರಿಶೀಲನೆಯಲ್ಲಿ ಒಟ್ಟು 23 ಲಕ್ಷಕ್ಕೂ ಹೆಚ್ಚು ಪಿಂಚಣಿ ಖಾತೆಗಳು, ಅಂದ್ರೆ ಪಿಂಚಣಿದಾರರ ಏನ್ ಅಕೌಂಟ್ ಇದೆ ಅದು ಯಾಕೋ ಸಂದೇಹ ಬರ್ತಾ ಇದೆ ಅಂತ ಇಲ್ಲಿ ಸರ್ಕಾರ ಗುರ್ತು ಮಾಡ್ತು, ಅಂದ್ರೆ ಅದನ್ನ ಕಂಡುಹಿಡಿತು. ಸೊ ಅದಾದ್ಮೇಲೆ ಗ್ರಾಮ ಆಡಳಿತ ಅಧಿಕಾರಿಗಳು, ಅಂದ್ರೆ ವಿಲೇಜ್ ಅಕೌಂಟೆಂಟ್ಸ್ ಮುಖಾಂತರ ಮನೆ ಮನೆಗೆ ಹೋಗಿ ಸಂಯೋಜನೆ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಪರಿಶೀಲನೆಯನ್ನ ನಡೆಸಿದ್ರು ಡೌಟ್ ಬಂದ್ಮೇಲೆ. ಈ ಒಂದು ಪರಿಶೀಲನೆ ಆದ್ಮೇಲೆ 63 ಲಕ್ಷಕ್ಕೂ ಹೆಚ್ಚು ಅರ್ಹ ಫಲಾನುಭವಿಗಳಿಗೆ ಮೇ ತಿಂಗಳಿನವರೆಗೂ ಪಿಂಚಣಿಯನ್ನು ಯಶಸ್ವಿಯಾಗಿ ಪಾವತಿ ಮಾಡಲಾಗಿದೆ. ಅಂದ್ರೆ 63 ಲಕ್ಷಕ್ಕೂ ಹೆಚ್ಚು ಅರ್ಹ ಫಲಾನುಭವಿಗಳಿಗೆ ಮೇ ತಿಂಗಳವರೆಗೂ ಪಿಂಚಣಿಯನ್ನ ಪೇ ಮಾಡಿದೆ ಸರ್ಕಾರ, ಅಂದ್ರೆ ಅಕೌಂಟ್ಗೆ ಹಾಕಿದೆ. ಅದರ ಜೊತೆಯಲ್ಲಿ 16 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರಿಗೆ ಪಿಂಚಣಿ ಹಾಕೋದನ್ನ ಸರ್ಕಾರ ಸ್ಟಾಪ್ ಮಾಡಿದೆ ತಾತ್ಕಾಲಿಕವಾಗಿ. ಅದ್ರ ಬಗ್ಗೆ ನಿಮ್ಗೆ ಮುಂದೆ ಹೇಳ್ತೀನಿ ನೋಡಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, 91,000 ಅನರ್ಹರ ಬಗ್ಗೆ ಹೇಳೋದಾದ್ರೆ, ಈ ಒಂದು ಪರಿಶೀಲನೆಯನ್ನ ನಡೆಸಿದಾಗ ಒಂದು ದೊಡ್ಡ ವಿಚಾರ ಬೆಳಕಿಗೆ ಬಂದಿರುವಂತದ್ದು ಏನಂದ್ರೆ, ತಪ್ಪು ದಾಖಲೆಗಳನ್ನ ಕೊಟ್ಟು, ಅಂದ್ರೆ ನಕಲಿ ದಾಖಲೆಗಳನ್ನ ಕೊಟ್ಟು, ತಪ್ಪು ದಾಖಲೆಗಳನ್ನ ಕೊಟ್ಟು ಮತ್ತು ತಪ್ಪು ವಯಸ್ಸಿನ ದಾಖಲೆಗಳನ್ನ ಕೊಟ್ಟು 91,152 ಅನರ್ಹರು ಕಾನೂನು ಬಾಹಿರವಾಗಿ ಪಿಂಚಣಿಯನ್ನ ಪಡಿತಿರುವಂತದ್ದು ಪತ್ತೆ ಆಗಿದೆ. ಅಂದ್ರೆ 91,152 ಪಿಂಚಣಿದಾರರು ಎಂದರೆ ಇವರು ಕಾನೂನು ಬಾಹಿರವಾಗಿ, ಅಂದ್ರೆ ತಪ್ಪು ದಾಖಲೆಗಳನ್ನು ಸೃಷ್ಟಿಸಿ ತಪ್ಪು ವಯಸ್ಸಿನ ಮಾಹಿತಿಯನ್ನು ಕೊಟ್ಟು ಕಾನೂನು ಬಾಹಿರವಾಗಿ ಪಿಂಚಣಿ ಪಡಿತಾ ಇರುವಂತದ್ದು ಸರ್ಕಾರಕ್ಕೆ ಗೊತ್ತಾಗಿದೆ. ಸೊ ಹಂಗಾಗಿ ಇಂತಹ ಪಿಂಚಣಿದಾರರನ್ನ ಸರ್ಕಾರ ಏನ್ ಸೂಚನೆ ಕೊಟ್ಟಿದೆ ಅಂದ್ರೆ, ತಕ್ಷಣದಿಂದ ರದ್ದುಪಡಿಸೋದಕ್ಕೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ನಿರ್ಧಾರವನ್ನು ಕೂಡ ಆಲ್ರೆಡಿ ತಗೊಂಡಿದ್ದಾರಂತೆ. ಸೊ ಹಾಗಾಗಿ ಇಂಥವರಿಗೆ, ಸೊ ಯಾರು ತಪ್ಪು ದಾಖಲೆಗಳನ್ನ ಕೊಟ್ಟು, ನಕಲಿ ದಾಖಲೆಗಳನ್ನ ಕೊಟ್ಟು, ಅಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು, ವಯಸ್ಸಿನ ಮಾಹಿತಿಯನ್ನು ತಪ್ಪು ಏನಾದ್ರೂ ಕೊಟ್ಟು ಈ ರೀತಿ ಮಾಡಿದ್ರೆ ಇಂಥವರ ಪಿಂಚಣಿ ತಕ್ಷಣ ಸ್ಟಾಪ್ ಮಾಡಬೇಕು ಅಂತ ಇಲ್ಲಿ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಸೊ ಇಂಥವರಿಗೆ ಆಲ್ರೆಡಿ ತಕ್ಷಣ ಸ್ಟಾಪ್ ಮಾಡಿದೆ ಸರ್ಕಾರ ಹಣವನ್ನ ಹಾಕೋದು, ಅಂದ್ರೆ ಪಿಂಚಣಿಯನ್ನ ಹಾಕೋದು. ಸೊ ಇಲ್ಲಿ 16 ಲಕ್ಷದ ಬಗ್ಗೆ ನೋಡೋದಾದ್ರೆ ನೋಡಿ, 16.42 ಲಕ್ಷ ಪಿಂಚಣಿ ಯಾಕೆ ನಿಂತಿದೆ ಅಂತ ನೋಡೋದಾದ್ರೆ, ಇದು ತಾತ್ಕಾಲಿಕವಾಗಿ ನಿಂತಿದೆ. ಇದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ನೋಡಿ, 16,42,303 ಫಲಾನುಭವಿಗಳ ಪಿಂಚಣಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಆದ್ರೆ ಇದರ ಅರ್ಥ ಅವರು ಯಾರು ಅನರ್ಹರು ಅನ್ನುವಂಥದ್ದು ಅಲ್ಲ. ಸೊ ಯಾವ ಕಾರಣಗಳಿಂದ ನಿಂತಿದೆ ಅನ್ನುವಂಥದ್ನ ಈಗ ನೋಡ್ತಾ ಹೋಗೋಣ. ತಾತ್ಕಾಲಿಕವಾಗಿ ಯಾವ ಕಾರಣಕ್ಕೆ ನಿಂತಿದೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಏನು ಮೊದಲನೇದಾಗಿ ಅಂದ್ರೆ, ಪರಿಶೀಲನೆ ವೇಳೆ ಅಂದ್ರೆ ಏನು ಆಡಳಿತ ಅಧಿಕಾರಿಗಳು ಏನು ಮನೆ ಹತ್ರ ಬಂದು ಪರಿಶೀಲನೆ ಮಾಡ್ತಾರಲ್ಲ, ಆವಾಗ ದಾಖಲೆಗಳನ್ನ ಕೊಡದೇ ಇರುವಂತದ್ದು, ತೋರಿಸದೇ ಇರುವಂತದ್ದು, ಇದು ಮೇನ್ ರೀಸನ್. ಎರಡನೇದಾಗಿ, ನೀವು ಕೊಟ್ಟಿರುವಂತಹ ಡಾಕ್ಯುಮೆಂಟ್ಸ್ ಅಲ್ಲಿರುವಂತಹ ಅಡ್ರೆಸ್ ಬಿಟ್ಟು ಬೇರೆ ಎಲ್ಲೋ ವಾಸ ಇರುವಂತದ್ದು, ಅಂದ್ರೆ ನೀವೇನ್ ಡಾಕ್ಯುಮೆಂಟ್ ಕೊಟ್ಟಿರ್ತೀರಾ ಅದ್ರಲ್ಲಿ ಏನ್ ಅಡ್ರೆಸ್ ಇರುತ್ತೆ, ನೀವು ವಾಸ ಅಲ್ಲೇ ಮಾಡ್ತಾ ಇದೀವಿ ಅಂತ ಏನ್ ಪ್ರೂಫ್ ಕೊಟ್ಟಿರ್ತೀರಾ ಅದರಲ್ಲಿ ಬಿಟ್ಟು ನೀವು ಬೇರೆ ಕಡೆ ಎಲ್ಲ ವಾಸ ಮಾಡ್ತಾ ಇರ್ತೀರಾ. ಸೊ ಹಂಗಾಗಿ ನಿಮ್ಮ ಒಂದು ಪಿಂಚಣಿ ತಾತ್ಕಾಲಿಕವಾಗಿ ಸ್ಟಾಪ್ ಆಗಿರುತ್ತೆ. ಇನ್ನು ಮೂರನೇದು ಏನ್ ರೀಸನ್ ಕೊಡ್ತಿದ್ದಾರೆ ಅಂದ್ರೆ, ಆದಾಯ ಪ್ರಮಾಣ ಪತ್ರ ಸಲ್ಲಿಸದೆ ಇರುವಂತದ್ದು, ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ನೀವು ಸಬ್ಮಿಟ್ ಮಾಡದೇ ಇರುವಂತದ್ದು. ಇದು ಕೂಡ ತುಂಬಾ ಮೈನ್ ಇಂಪಾರ್ಟೆಂಟ್. ಯಾಕೆ ಹಣ ಬರ್ತಾ ಇಲ್ಲ ಅಂದ್ರೆ ಪಿಂಚಣಿ ಯಾಕೆ ಬರ್ತಾ ಇಲ್ಲ ಅನ್ನುವಂಥದ್ದು. ಸೊ ಈ ಮೂರು ಕಾರಣಗಳಲ್ಲಿ ಯಾವ್ದಾದ್ರು ಇದ್ರೆ ಮಾತ್ರ ಪಿಂಚಣಿ ಸದ್ಯಕ್ಕೆ ನಿಮ್ಗೆ ನಿಲ್ಸಿರ್ತಾರೆ.
ಸೊ ಈ ಮೂರು ಚೆಕ್ ಮಾಡ್ಕೊಳ್ಳಿ. ನೀವು ದಾಖಲೆಗಳನ್ನ ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ, ಆಡಳಿತ ಅಧಿಕಾರಿಗಳು ಮನೆ ಹತ್ರ ಬಂದಾಗ ಅಥವಾ ವೆರಿಫಿಕೇಶನ್ಗೆ ಬಂದಾಗ ನೀವು ಕೊಟ್ಟಿರುವಂತಹ ಅಡ್ರೆಸ್ ಅಲ್ಲೇ ನೀವು ವಾಸ ಮಾಡ್ತಾ ಇದ್ದೀರಾ, ಎರಡನೇದಾಗಿ. ಇನ್ನು ಮೂರನೇದಾಗಿ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ನೀವು ಸಬ್ಮಿಟ್ ಮಾಡಿದ್ದೀರಾ ಅನ್ನುವಂತ ನೀವು ಮೂರು ಚೆಕ್ ಮಾಡ್ಕೊಳ್ಳಿ. ಈ ಮೂರು ಕರೆಕ್ಟ್ ಆಗಿತ್ತು ಅಂತ ನಿಮ್ಗೆ ಪಿಂಚಣಿ ಬರುತ್ತೆ, ಯಾವ್ದೇ ರೀತಿ ತೊಂದರೆ ಇಲ್ಲ. ಇನ್ನು ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿ, ಒಂದ್ ವೇಳೆ ನಿಮ್ಗೆ ಏನಾದ್ರು ಕಳೆದ ಕೆಲವು ತಿಂಗಳುಗಳಿಂದ ಏನಾದ್ರು ಪಿಂಚಣಿ ಬರೋದು ಸ್ಟಾಪ್ ಆಗಿದ್ರೆ, ಪಿಂಚಣಿ ಬರ್ತಾ ಇಲ್ಲ ಅಂದ್ರೆ ನೀವು ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ಸರ್ಕಾರ ತಿಳಿಸಿದೆ. ಈಗ ನಿಮ್ಗೆ ಅಥವಾ ನಿಮ್ಮ ಮನೆಯವ್ರಿಗೆ ಈ ತಿಂಗಳ ಅಥವಾ ಕಳೆದ ತಿಂಗಳ ಪಿಂಚಣಿ ಏನಾದ್ರು ಬಂದಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಗಾಬರಿ ಆಗ್ಬೇಡಿ, ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಮೊದಲು ನಿಮ್ಮ ಗ್ರಾಮ ಪಂಚಾಯಿತಿ ಅಥವಾ ಗ್ರಾಮ ಆಡಳಿತ ಅಧಿಕಾರಿಯನ್ನ ಸಂಪರ್ಕ ಮಾಡ್ಬೇಕು. ಅವರನ್ನ ನೀವು ಭೇಟಿ ಮಾಡ್ಬೇಕು. ಗ್ರಾಮ ಪಂಚಾಯಿತಿ ನಿಮ್ಮ ಹತ್ತಿರದಲ್ಲಿ ಯಾವ್ದಿರುತ್ತೆ ನೋಡಿ, ಗ್ರಾಮ ಪಂಚಾಯತಿನ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಯಾರಿರ್ತಾರೆ ಅವ್ರ ಹತ್ರ ಹೋಗಿ ನೀವು ಭೇಟಿ ಮಾಡಿ. ಅಥವಾ ಸಂಬಂಧಪಟ್ಟ ತಹಶೀಲ್ದಾರ್ ಕಚೇರಿಗೂ ಕೂಡ ನೀವು ಹೋಗ್ಬೋದು. ತಹಶೀಲ್ದಾರ್ ಕಚೇರಿ ಯಾವ್ದು ಹತ್ರ, ಈ ಮೂರಲ್ಲಿ ಗ್ರಾಮ ಪಂಚಾಯತಿ ಹತ್ರ ಇದ್ರೆ ಗ್ರಾಮ ಪಂಚಾಯತಿ ಹತ್ರ ಹೋಗಿ, ಅಥವಾ ಗ್ರಾಮ ಆಡಳಿತ ಅಧಿಕಾರಿಗಳು ಸಿಕ್ಕಿದ್ರೆ ಅವ್ರ ಹತ್ರ ಇದ್ರೆ ಅವ್ರ ಹತ್ರ ಹೋಗಿ, ಅಥವಾ ತಹಶೀಲ್ದಾರ್ ಕಚೇರಿ ಇದ್ರೆ ಅವ್ರ ಹತ್ರನೂ ಕೂಡ ನೀವು ಹೋಗ್ಬೋದು. ಯಾವ್ದು ಹತ್ರ ಇರುತ್ತೆ ಅದನ್ನ ನೀವು ಅದಕ್ಕೆ ನೀವು ಹೋಗ್ಬೋದು. ಸೊ ಅಲ್ಲಿ ಹೋಗಿ ಭೇಟಿ ಕೊಟ್ಟು ನಿಮ್ಮ ಪಿಂಚಣಿ ಯಾವ ಒಂದು ಕಾರಣಕ್ಕೆ ಸ್ಥಗಿತ ಆಗಿದೆ ಅನ್ನೋದನ್ನ ಚೆಕ್ ಮಾಡಿಸಿ, ಸ್ಟೇಟಸ್ ಅನ್ನು ಚೆಕ್ ಮಾಡಿಸಿ. ಯಾವ ಒಂದು ಕಾರಣಕ್ಕೆ ನಿಂತಿದೆ, ಸ್ಟಾಪ್ ಆಗಿದೆ ಅನ್ನುವಂತ ಚೆಕ್ ಮಾಡಿಸಿ. ಸೊ ನಿಮ್ಗೆ ನೋಟಿಸ್ ಬಂದಿದ್ರೆ ಅದರಲ್ಲಿ ಕೇಳಿರುವಂತ ಎಲ್ಲಾ ದಾಖಲೆಗಳನ್ನ ನೀವು ರೆಡಿ ಮಾಡಿ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಓಕೆನಾ? ಫಸ್ಟ್ ಸ್ಟೇಟಸ್ ಅನ್ನ ತಿಳ್ಕೊಳ್ಳಿ, ಯಾಕೆ ಒಂದು ಹಣ ಬರೋದು, ಪಿಂಚಣಿ ಬರೋದು ಸ್ಟಾಪ್ ಆಗಿದೆ ಅಂತ ಸ್ಟೇಟಸ್ ಅನ್ನ ತಿಳ್ಕೊಳ್ಳಿ. ಸೊ ನಿಮ್ಗೆ ನೋಟಿಸ್ ಏನಾದ್ರು ಬಂದಿದ್ರೆ ಅದರಲ್ಲಿ ಹೇಳಿರ್ತಾರೆ ಯಾಕೆ ಬಂದಿಲ್ಲ, ಮತ್ತೆ ಈ ದಾಖಲೆಗಳನ್ನ ನೀವು ಕೊಡ್ಬೇಕು ಅಂತ ಕೇಳಿರ್ತಾರೆ. ಆ ನೋಟಿಸ್ ಏನಾದ್ರು ಬಂದಿದ್ರೆ ನೀವು ದಾಖಲೆಗಳನ್ನ ಕೊಡಿ. ಸೊ ಅಗತ್ಯ ಇದ್ರೆ ಆಧಾರ್ ಕಾರ್ಡು, ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟು, ವಿಳಾಸದ ದಾಖಲೆ ಅಂದ್ರೆ ಅಡ್ರೆಸ್ ಪ್ರೂಫ್, ಆಧಾರ್ ಕಾರ್ಡ್ ಕೊಡಬಹುದು. ಮತ್ತೆ ಬೇರೆ ಏನಾದ್ರು ದಾಖಲೆಗಳನ್ನ ಕೇಳಿದ್ರೆ ಅದನ್ನು ಕೂಡ ನೀವು ಕೊಡಬಹುದು. ಇದಕ್ಕೆ ಸರ್ಕಾರ 30 ದಿನಗಳ ಕಾಲಾವಕಾಶವನ್ನು ಕೂಡ ಕೊಟ್ಟಿರುವಂತದ್ದು. ಸೊ ಏನು ದಾಖಲೆಗಳನ್ನ ಕೊಡೋದಕ್ಕೆ ಸರ್ಕಾರ ನೋಟಿಸ್ ಬಂದ ಮೇಲೆ ನಿಮ್ಗೆ 30 ದಿನಗಳ ಕಾಲಾವಕಾಶ ಕೊಡುತ್ತೆ. ಡಾಕ್ಯುಮೆಂಟ್ಸ್ ಗಳನ್ನ ನೀವು ಕೊಡೋದಕ್ಕೆ ಯಾವ್ಯಾವ ದಾಖಲೆಗಳನ್ನ ಕೊಡಬೇಕು ಅಂದ್ರೆ ಆಧಾರ್ ಕಾರ್ಡು, ಆದಾಯ ಪ್ರಮಾಣ ಪತ್ರ, ಮತ್ತೆ ಅಡ್ರೆಸ್ ಪ್ರೂಫ್, ಮತ್ತೆ ಬೇರೆ ಏನಾದ್ರು ಡಾಕ್ಯುಮೆಂಟ್ಸ್ ಕೇಳಿದ್ರೆ ಬೇರೆ ಡಾಕ್ಯುಮೆಂಟ್ಸ್ ಅನ್ನ ಕೊಡ್ಬೇಕಾಗುತ್ತೆ. ಈ 30 ದಿನಗಳ ಒಳಗೆ ದಾಖಲೆಗಳನ್ನ ಸಲ್ಲಿಸಿದ್ರೆ ನೀವು ಅರ್ಹರೆಂದು ಗೆ ಗೊತ್ತಾಗ್ಬೇಕು. ಅಂದ್ರೆ ನೀವು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿದೆ, ನೀವು ಪಿಂಚಣಿ ಪಡೆಯೋದಕ್ಕೆ ಅರ್ಹರಿದ್ದೀರಾ ಅನ್ನೋದು ಸರ್ಕಾರಕ್ಕೆ ಗೊತ್ತಾದ್ರೆ ವೆರಿಫೈ ಮಾಡ್ತಾರೆ. ಸೊ ಆ ವೆರಿಫೈ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನಾದ್ರು ಅರ್ಹರಿದ್ದೀರಾ ಅಂತ ಗೊತ್ತಾದ್ರೆ ಸೊ ನಿಮ್ಮ ಪಿಂಚಣಿಯನ್ನ ಮತ್ತೆ ಮುಂದುವರಿಸ್ತಾರೆ. ಸೊ ಓಕೆನಾ? ಸೊ ಈ ರೀತಿಯಾಗಿ ನೀವು ಮಾಡ್ಬೇಕಾಗುತ್ತೆ. ನೋಟಿಸ್ ಏನಾದ್ರು ಬಂದಿದ್ರೆ ನೀವು ಕೇಳಿರುವಂತಹ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಿ. ನಾನು ಆಗ್ಲೇ ಹೇಳಿದಂತಹ ಕಚೇರಿಗಳಿಗೆ ಹೋಗಿ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಿ. ನಿಮ್ಗೆ ನೋಟಿಸೇ ಬಂದಿಲ್ಲ, ಪಿಂಚಣಿ ನಿಂತಿದೆ ಅಂದ್ರೆ ಸೊ ಆಗ್ಲೂ ಕೂಡ ನೀವು ನಾನು ಅವಾಗ್ಲೇ ಹೇಳಿದಂತಹ ಸೇವಾ ಕೇಂದ್ರಗಳಿಗೆ ಹೋಗಿ, ಕಚೇರಿಗಳಿಗೆ ಹೋಗಿ ನೀವು ಯಾಕೆ ಬಂದಿಲ್ಲ ಅಂತ ನೀವು ತಿಳ್ಕೊಂಡು ಅದಕ್ಕೆ ಡಾಕ್ಯುಮೆಂಟ್ಸ್ ಕೊಡ್ಬೇಕಾ ಅಥವಾ ಏನಾದ್ರು ಬೇರೆ ಏನಾದ್ರು ಮಾಡ್ಬೇಕನ್ನೋದನ್ನ ತಿಳ್ಕೊಂಡು ನೀವು ಆ ಕೆಲಸವನ್ನ ದಯವಿಟ್ಟು ಆದಷ್ಟು ಬೇಗ 30 ದಿನಗಳ ಒಳಗಡೆ ಮಾಡಿ. ನೋಟಿಸ್ ಬಂದಿದ್ರೆ 30 ದಿನಗಳ ಒಳಗಡೆ ಮಾಡಿ. ಅಥವಾ ನೋಟಿಸ್ ಬಂದಿಲ್ಲ, ನಮ್ಮ ಒಂದು ಪಿಂಚಣಿ ಸ್ಟಾಪ್ ಆಗಿದೆ ಅಂದ್ರೂ ಕೂಡ ನೀವು ಹೋಗಿ ಅಲ್ಲಿ ಸ್ಟೇಟಸ್ ಅನ್ನ ಚೆಕ್ ಮಾಡಿಸಿ ಯಾಕೆ ಹಣ ಸ್ಟಾಪ್ ಆಗಿದೆ ಅಂತ ತಿಳ್ಕೊಂಡು ಅದನ್ನ ನೀವು ಸರಿಪಡಿಸುವಂತ ಕೆಲಸವನ್ನ ಮಾಡ್ಬೇಕು. ಸೊ ಈ ಒಂದು ನ್ಯೂಸ್ ಕೇಳಿ ಯಾರಾದ್ರೂ ಕೂಡ ಅನಗತ್ಯವಾಗಿ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ದಾಖಲೆಗಳು ಸರಿಯಾಗಿದ್ರೆ ಮತ್ತು ನೀವು ನಿಜವಾದ ಅರ್ಹ ಫಲಾನುಭವಿ ಆಗಿದ್ರೆ ಸರ್ಕಾರ ಪರಿಶೀಲನೆ ನಡೆಸಿ ಮತ್ತೆ ಪಿಂಚಣಿಯನ್ನ ಮುಂದುವರಿಸುತ್ತೆ. ಸೊ ಈ ಒಂದು ಮಾಹಿತಿಯನ್ನ ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರು ಅಥವಾ ಅಂಗವಿಕಲರಾಗಿರ್ಬೋದು ಅಥವಾ ಪಿಂಚಣಿಯನ್ನ ಪಡಿತಾ ಇರುವಂತವ್ರು ಯಾರಿಗಾದ್ರೂ ಈ ಒಂದು ಮಾಹಿತಿ ತುಂಬಾ ಉಪಯುಕ್ತ ಆಗಿರುತ್ತೆ. ಎಲ್ಲರೂ ಕೂಡ ತಪ್ಪದೆ ಶೇರ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಶೇರ್ ಮಾಡ್ಬೇಕು ಅಂತ ಏನಿಲ್ಲ, ಸೊ ನೀವು ಕೂಡ ಅವ್ರಿಗೆ ವಿಷಯವನ್ನ ತಲುಪಿಸಬಹುದು. ಸೊ ಓಕೆನಾ? ಇಂತಹ ಉಪಯುಕ್ತ ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ಕ್ವಶನ್ಸ್ ಇದ್ರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ, ಅದಕ್ಕೆ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.